ಮನೆಯಲ್ಲಿ ಘಮಘಮವಾಗಿ ಸಾರು ಮಾಡಬೇಕು ಅಂದರೆ ಈ ಸಾರಿನ ಪುಡಿ ತುಂಬ ಮುಖ್ಯ. ಇವತ್ತು ಮನೆಯಲ್ಲಿ ಸುಲಭವಾಗಿ ಸಾರಿನ ಪುಡಿ ಮಾಡ್ಕೊಳ್ಳೋದಕ್ಕೆ ಯಾವ ಸಾಮಗ್ರಿ ಎಷ್ಟು ಹಾಕಬೇಕು, ಹೇಗೆ ಹುರಿಬೇಕು ಎಲ್ಲ ಡೀಟೇಲ್ ಆಗಿ ನೋಡ್ಕೊಬರೋಣ. ಅಡುಗೆ ಗೊತ್ತಿಲ್ಲದಿರೋರು ಸಹ ಈ ಸಾರಿನ ಪುಡಿನ ಮನೆಯಲ್ಲಿ ಮಾಡ್ಬೋದು. ಅಷ್ಟು ಸುಲಭವಾದಂಥ ಮೆಥಡ್ ತೋರಿಸ್ತೀನಿ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ಸಾರಿನ ಪುಡಿ ಮಾಡೋದಕ್ಕೆ ಈ ಕಪ್ಪಿನಲ್ಲಿ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ. 1 ಕಪ್ಪಿನಷ್ಟು ಧನಿಯಾ ಬೀಜ ತೊಗೊಂಡಿದ್ದೀನಿ. ಅದೇ ಕಪ್ಪಿನಲ್ಲಿ ಅರ್ಧದಷ್ಟು ಜೀರಿಗೆ, ಅಂದರೆ ಎಷ್ಟು ಧನಿಯಾ ತೊಗೊಂಡಿದ್ರು ಅರ್ಧದಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಈಗ 1 ಧನಿಯಾ, ಅರ್ಧ ಜೀರಿಗೆ, ಈಗ 1/4 ಕಪ್ಪಿನಷ್ಟು ಮೆಣಸು ಕಾಳನ್ನ ತೊಗೊಂಡಿದ್ದೀನಿ. ಈಗ ಮೆಣಸು ಕಾಳು ಎಷ್ಟು ತೊಗೊಂಡಿದ್ರು ಅರ್ಧದಷ್ಟು ಮೆಂತ್ಯ ಕಾಳನ್ನು ತೊಗೊಳ್ಳಿ. ಮೆಂತ್ಯ ಕಾಳು 1/4 ಕಪ್ಪಿಗಿಂತ ಅರ್ಧ ತೊಗೊಂಡಿದ್ದೀನಿ. ಮೆಂತ್ಯ ಕಾಳನ್ನು ಜಾಸ್ತಿ ಹಾಕಿಬಿಟ್ರೆ ಕಹಿ ಟೇಸ್ಟ್ ಬರುತ್ತೆ. ಈಗ 4 ಸಾಮಗ್ರಿ ಹಾಕಿದ ಮೇಲೆ 5ನೇದಾಗಿ ಸ್ವಲ್ಪ ಕರಿಬೇವಿನ ಎಲೆಯನ್ನು ಸೇರಿಸ್ತಾ ಇದ್ದೀನಿ. ಹೆಚ್ಚು ಕಡಿಮೆ 1/4 ಕಪ್ಪಿನಷ್ಟು ಕರಿಬೇವಿನ ಎಲೆಯನ್ನು ಹಾಕಿಬಿಟ್ಟು ಲೋ ಫ್ಲೇಮಲ್ಲಿಂದ ಹುರ್ಕೋಬೇಕಾಗುತ್ತೆ. ಹುರಿಬೇಕಾದ್ರೆ ಡ್ರೈ ಆಗು ಹುರಿಬೋದು, ಇಲ್ಲಾಂದರೆ ಸ್ವಲ್ಪ ಎಣ್ಣೆನ ಹಾಕ್ಬೋದು. ಒಂದು 5ರಿಂದ 6 ಡ್ರಾಪಷ್ಟು ಎಣ್ಣೆ ಹಾಕ್ಬೋದು. ಎಣ್ಣೆ ಹಾಕಿದರೆ ಘಮ ಅಂತ ಸುವಾಸನೆ ಬರುತ್ತೆ, ಬೇಗ ಗರ್ಗರಿ ಆಗುತ್ತೆ. ಆದರೆ ಒಂದು ಡಿಸಡ್ವಾಂಟೇಜ್ ಏನು ಅಂತಂದರೆ, ನೀವು ಜಾಸ್ತಿ ತಿಂಗಳು ಇಟ್ಕೋಬೇಕು ಅಂದರೆ ಎಣ್ಣೆ ಹಾಕಿ ಹುರಿಯೋದನ್ನು ಅವಾಯ್ಡ್ ಮಾಡಿ. 2ರಿಂದ 3 ತಿಂಗಳು ಇಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಅದಕ್ಕಿಂತ ನೀವು ಜಾಸ್ತಿ ದಿನ ಇಡ್ತೀರಿ ಅಂತಂದರೆ ಎಣ್ಣೆ ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ. ಇವಾಗ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಹುರ್ಕೊಂಡಿದ್ದೀನಿ. ಹುರಿತಾನೆ ಇರಬೇಕಾದ್ರೆ ಅದಕ್ಕೆ ಸ್ವಲ್ಪ ಗಟ್ಟಿ ಹಿಂಗನ್ನು ಸೇರಿಸ್ತಾ ಇದ್ದೀನಿ. ಗಟ್ಟಿ ಹಿಂಗಿದ್ರೆ ಹಾಕಿ, ಇಲ್ಲಾಂದರೆ ಪುಡಿ ಹಿಂಗೆ ಹಾಕೋದಿದ್ರೆ ಲಾಸ್ಟಿಗೆ ಹಾಕಿ. ಈ ಗಟ್ಟಿ ಹಿಂಗನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೆ ಹುರಿಬೇಕು ಅಂತಂದರೆ ಇದೆಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಹಾಗೆ ಘಮ ಅಂತ ಸುವಾಸನೆ ಬರಬೇಕು. ನಾವು ಹಾಕ್ಕೊಂಡಿರೋಂತಹ ಕರಿಬೇವಿನ ಎಲೆ ಕ್ರಿಸ್ಪಿ ಆಗಬೇಕು. ಕರಿಬೇವಿನ ಎಲೆ ಯಾವಾಗ ಕ್ರಿಸ್ಪಿ ಆಗುತ್ತೋ ಆವಾಗ ಇದು ಪರ್ಫೆಕ್ಟಾಗಿ ಹುರಿದೆ ಅಂತ. ಇವಾಗ ನೋಡಿದರೆ ಎಲ್ಲ ಚೆನ್ನಾಗಿ ಹುರಿದಾಗಿದೆ. ಲಾಸ್ಟಿಗೆ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿ ಲಾಸ್ಟಿಗೆ ಹಾಕಿ ಮೊದಲೇ ಹಾಕಿಬಿಟ್ಟು ಹುರಿದ್ಬಿಟ್ರೆ ಅದು ಕಪ್ಪಾಗಿ ಹೋಗ್ಬಿಡುತ್ತೆ. ಆಗ ಹುಳಿ ಪುಡಿ ಹಾಕಿ ಹುಳಿ ಮಾಡಿದಾಗ ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ. ಇವಾಗ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಈ ಒಂದು ಭಾಗ ರೆಡಿಯಾಗಿದೆ. ನೆಕ್ಸ್ಟ್ನೇ ಭಾಗದಲ್ಲಿ ನಾವು ಕೆಂಪು ಮೆಣಸಿನಕಾಯಿನ ಹುರ್ಕೋಬೇಕಾಗುತ್ತೆ. ಯಾವ ಕಪ್ಪಿನಲ್ಲಿ ಧನಿಯಾ ಬೀಜ ತೊಗೊಂಡಿದ್ನೋ ಅದೇ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಬ್ಯಾಡಗಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನಕಾಯಿ ಹಾಕೋದ್ರಿಂದ ಮೀಡಿಯಮ್ ಆಗಿ ಖಾರ ಬರುತ್ತೆ, ಜಾಸ್ತಿ ಖಾರ ಏನೂ ಬರಲ್ಲ. ಅಕಸ್ಮಾತ್ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇದ್ರ ಜೊತೆಗೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಈ ಮೆಣಸಿನ್ಕಾಯಿಗೂ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ, ಬೇಗ ಗರ್ಗರಿಯಾಗಿ ಬರುತ್ತೆ ಅಂತ. ಅದೇ ನಾನು ಮೊದಲೇ ಹೇಳಿದೆ, ನೀವು ಜಾಸ್ತಿ ದಿನ ಅಂದರೆ 5ರಿಂದ 6 ತಿಂಗಳು ಇಡಬೇಕು ಅಂತಂದರೆ ಇದಕ್ಕೆ ಎಣ್ಣೆ ಹಾಕಿ ಹುರಿಬೇಡಿ. ಡ್ರೈ ಆಗಿ ಹುರಿದ್ಬಿಟ್ಟು ಪುಡಿ ಮಾಡಿಟ್ಕೊಳ್ಳಿ. 1 ವರ್ಷದವರೆಗೂ ಇಟ್ಕೋಬಹುದು. ಎಣ್ಣೆ ಹಾಕೋದ್ರಿಂದ 2ರಿಂದ 3 ತಿಂಗಳು ಮಾತ್ರ ಇಡ್ಬೋದು. ಇವಾಗ ಲೋ ಫ್ಲೇಮಲ್ಲಿ ಕೆಂಪು ಮೆಣಸಿನ್ಕಾಯಿನ ಹುರ್ಕೊಂಡಿದ್ದೀನಿ. ಕಲರ್ ಚೇಂಜ್ ಆಗಿದೆ, ಗರ್ಗರಿಯಾಗಿದೆ. ಮೊದಲು ಹುರಿದಿರೋ ಅಂಥ ಮೆಣಸಿನ್ಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ದಪ್ಪವಾಗಿ ಪುಡಿ ಮಾಡ್ಕೊಳ್ಳೋಣ. ಒಂದು ಸಾರಿ ಈ ಮೆಣಸಿನ್ಕಾಯಿ ಎಲ್ಲ ದಪ್ಪವಾಗಿ ಪುಡಿಯಾಗಿದೆ ಅಂದಾಗ ನಾವು ಮೊದಲೇ ಹುರಿದಿಟ್ಕೊಂಡಂಥ ಧನಿಯಾ, ಜೀರಿಗೆ, ಮೆಣಸು, ಮೆಂತ್ಯೆ, ಕರಿಬೇವಿನ ಸೊಪ್ಪು, ಹಾಗೆಯೇ ಇಂಗು, ಅರಿಶಿನ ಪುಡಿ ಎಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇದನ್ನು ನೈಸಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಮೆಣಸಿನಕಾಯಿ, ಧನಿಯಾ ಮಿಕ್ಸ್ಚರ್ ಎಲ್ಲನೂ ಒಂದೇ ಸಾರಿ ಹಾಕಿಬಿಟ್ರೆ ಅದು ಕರೆಕ್ಟಾಗಿ ಪುಡಿ ಆಗೋದಿಲ್ಲ. ಹಾಗಾಗಿ ಮೊದಲು ಮೆಣಸಿನಕಾಯಿನ ಹಾಕಿ ದಪ್ಪವಾಗಿ ಪುಡಿ ಮಾಡ್ಕೊಬಿಟ್ಟು ಆಮೇಲೆ ಈ ಸಾಮಗ್ರಿನ ಹಾಕಿ ಮಿಕ್ಸಿ ಜಾರ್ನಲ್ಲೇ ನೈಸಾಗಿ ಪುಡಿ ಇಟ್ಕೊಂಡಿದ್ದೀನಿ. ಇವತ್ತು ಹೆಚ್ಚು ಕಡಿಮೆ ಅರ್ಧ ಕೆಜಿಯಷ್ಟು ಪುಡಿನ ಮನೆಯಲ್ಲೇ ಮಿಕ್ಸಿ ಜಾರ್ನಲ್ಲಿ ಮಾಡಿಟ್ಕೊಂಡಿದ್ದೀನಿ. ಈ ಪುಡಿನ ಹಾಕಿ ನೀವು ಸಾರನ್ನು ಮಾಡಬೇಕಾದ್ರೆ 4 ಜನಕ್ಕೆ 1.5 ಟೇಬಲ್ ಸ್ಪೂನಿಂದ 2 ಟೇಬಲ್ ಸ್ಪೂನಷ್ಟು ಹಾಕಬೇಕಾಗುತ್ತೆ. ಅದು ನಿಮ್ಮ ರುಚಿಗೆ ತಕ್ಕಂತೆ. ಜಾಸ್ತಿ ಸ್ಟ್ರಾಂಗ್ ಆಗಿ ಸಾರು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಪುಡಿ ಹಾಕ್ಕೊಳ್ಳಿ, ಲೈಟ್ ಆಗಿರಲಿ ಅಂದರೆ ಸ್ವಲ್ಪ ಕಡಿಮೆ ಪುಡಿ ಹಾಕ್ಕೊಳ್ಳಿ. ಇವಾಗ ಸಾರಿನ ಪುಡಿ ರೆಡಿಯಾಗಿದೆ. ಬಾಟಲ್ನಲ್ಲಿ ಹಾಕ್ಕೊಂಡು 2ರಿಂದ 3 ತಿಂಗಳು ಆರಾಮಾಗಿ ಇದನ್ನ ಸ್ಟೋರ್ ಮಾಡ್ಬೋದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಎಲ್ಲವರಿಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.